ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಹ್ಯಾಂಡ್ಮೇಡ್ ರಾಖಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ವೀಕಲ್ಲಿ ರಕ್ಷಾಬಂಧನ ಬರ್ತಾ ಇದೆ ಅಲ್ವಾ, ಅದಕ್ಕೆ ನಾನು ಮನೆಯಲ್ಲೇ ರಾಖಿನ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೇನು ತುಂಬ ಖರ್ಚಾಗಲ್ಲ. ನೀವು ಸೀರೆ ಕುಚ್ಚು ಆಮೇಲೆ ಅರಿ ವರ್ಕು ಎಲ್ಲ ಮಾಡ್ತಾಯಿದ್ರೆ ಮನೆಯಲ್ಲೇ ಥ್ರೆಡ್ಡು ಇರುತ್ತೆ, ಬೀಡ್ಸು ಇರುತ್ತೆ, ಕ್ರೋಶಾ ನೀಡಲು ಇರುತ್ತೆ. ಈ ಕ್ರೋಶೆಟ್ಟಿಂದ ಈ ರಾಖಿನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕೇನೇನು ಬೇಕು ಅಂತ ಮಟೀರಿಯಲ್ ಹೇಳ್ತೀನಿ. ಅದಕ್ಕೆ ನಾನು 2 ಕಲರ್ ಥ್ರೆಡ್, ಕಾಟನ್ ಥ್ರೆಡ್ ತೊಗೊಂಡಿದ್ದೀನಿ, 1 mm, ಆಮೇಲೆ 1.0 mm ನೀಡಲ್ ತೊಗೊಂಡಿದ್ದೀನಿ. 1.2 mm ನೀಡಲು ನಡೆಯುತ್ತೆ. ಆಮೇಲೆ ಈ ಥರ ಒಂದು ಸ್ವಲ್ಪ ಪರ್ಲ್ ತೊಗೊಂಡಿದ್ದೀನಿ. ಈಗ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ನಾನು ಮೊದಲಿಗೆ ರೆಡ್ ಕಲರ್ ಥ್ರೆಡ್ಡಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ಥರ ಒಂದು ಮ್ಯಾಜಿಕ್ ರಿಂಗ್ ರೆಡಿ ಮಾಡ್ಕೋಬೇಕು. ಈ ರೀತಿ ಮಾಡಿಕೊಂಡು ಒಳಗಡೆಯಿಂದ ಈ ಥ್ರೆಡ್ನ ತಂದು ಈ ಥರ ಲಾಕ್ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಇದೇ ರೀತಿ ಒಂದು ರೌಂಡ್ ಬರೋ ಥರ ಅದನ್ನು ಮ್ಯಾಜಿಕ್ ರಿಂಗ್ ರೆಡಿ ಮಾಡಿಕೊಂಡು ಇದನ್ನು ಲಾಕ್ ಮಾಡ್ತೀನಿ. ಈಗ ಹೇಗೆ ಹಾಕೋದು ಅಂತ ಸ್ಟಾರ್ಟ್ ಮಾಡ್ತೀನಿ. ಈ ಕಡೆ ದಾರ ಎಳಿತಿದ್ದೀನಲ್ಲ, ಅದು ಅದೇ ರೀತಿ ಇರಬೇಕು. ನೀವು ಎಳೆದಾಗ ಅದು ಕ್ಲೋಸ್ ಆಗೋ ಥರ ರಿಂಗ್ ರೆಡಿ ಆಗಬೇಕು. ನಾನು ಮೊದಲಿಗೆ 3 ಚೈನ್ನ ಹಾಕ್ಕೊಂಡು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ 3 ಚೈನ್ ಆದಮೇಲೆ ಈ ಮ್ಯಾಜಿಕ್ ರಿಂಗ್ ಇದೆಯಲ್ಲ, ಇದರಲ್ಲಿ ಈಗ ಡಬಲ್ ಕ್ರೋಶಾನ ಹಾಕೋತೀನಿ. ಡಬಲ್ ಕ್ರೋಶಾ ಹಾಕ್ಕೊಂಡು ಇದು ಫುಲ್ಲು ಈ ರಿಂಗ್ ಒಳಗಡೆ ಈ ಥರ ಡಬಲ್ ಕ್ರೋಶಾನೇ ಹಾಕ್ಕೊಂಡು ಹೋಗಬೇಕು. ನಾನು ಟೋಟಲ್ 16 ಡಬಲ್ ಕ್ರೋಶಾನ ಈ ರಿಂಗ್ ಒಳಗಡೆಯಿಂದ ಹಾಕೋತಾ ಇದ್ದೀನಿ. ಈ ರೀತಿ 16 ಆದಮೇಲೆ ಮುಂದೆ ಏನು ಮಾಡೋದು ಅಂತ, ಡಬಲ್ ಕ್ರೋಶಾ ಎಲ್ಲರಿಗೂ ಗೊತ್ತಲ್ವಾ. ನೀಡಲ್ ಮೇಲೆ ದಾರ ಸುತ್ತಕೊಂಡು ಆ ರಿಂಗ್ ಒಳಗಡೆಯಿಂದ ದಾರನ ಎಳ್ಕೊಂಡು 2ರಲ್ಲಿ 1, 2ರಲ್ಲಿ 1 ಮಾಡಿದರೆ ಅದು ಡಬಲ್ ಕ್ರೋಶಾ ಆಗುತ್ತೆ. ಇದೇ ರೀತಿ ಈ ರಿಂಗ್ ಫುಲ್ಲು 16 ಆಗೋವರೆಗೂ ಈ ರೀತಿ ಡಬಲ್ ಕ್ರೋಶಾನ ಹಾಕೋತೀನಿ. ಈ ವೀಕ್ ಫುಲ್ ನಾನು ಹ್ಯಾಂಡ್ಮೇಡ್ ರಾಖಿನ ಯಾವ ರೀತಿ ಹಾಕೋದು ಅಂತ ತೋರಿಸ್ತಿದ್ದೀನಿ. ಅದು ಕ್ರೋಶಾದಿಂದನೇ. ಈಗ ಇದು 16 ಡಬಲ್ ಕ್ರೋಶಾ ಆಗಿದೆ. ಈಗ ಈ ಥ್ರೆಡ್ನ ಈ ರೀತಿ ಜಗ್ದು ಬಿಟ್ಟರೆ ಫುಲ್ಲು ಮಧ್ಯೆ ಒಂದು ಹೋಲ್ ಇದೆಯಲ್ಲ, ಅದು ಸರ್ಕಲ್ಲು ಸ್ವಲ್ಪ ಚಿಕ್ಕದಾಗಿಬಿಡುತ್ತೆ. ಈಗ ಇದು 16 ಆದಮೇಲೆ ನಾನು ಇದನ್ನು ಹೇಗೆ ಜಾಯಿಂಟ್ ಮಾಡ್ಕೋದು, ನೀವು ಒಂದು ಲಾಕ್ ಮಾಡಿ ಬೇರೆ ಥ್ರೆಡ್ನ ಆ್ಯಡ್ ಮಾಡ್ಕೋಬೋದು. ಇಲ್ಲ ಇಲ್ಲೇ ಆ್ಯಡ್ ಮಾಡ್ಕೋತೀನಿ ಅಂದರೆ ಲಾಸ್ಟ್ ದಿಸೆ ಹಾಕಿದ ಮೇಲೆ, ಡಬಲ್ ಕ್ರೋಶಾ ಹಾಕಿದ ಈ ಥರ ಯೆಲ್ಲೋ ಕಲರು ಇಲ್ಲೇ ಆ್ಯಡ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ಪಿಗೆ ಇದು ಮಾಡ್ಕೋಬೋದು. ಲಾಕ್ ಮಾಡಿ 2 ಚೈನ್ ಆದಮೇಲೆ ನಾನು ಪ್ರತಿಯೊಂದು ಸಿಂಗಲ್ ಡಬಲ್ ಕ್ರೋಶಾ ಹಾಕ್ಕೊಂಡಿದ್ದೀನಲ್ಲ 16, ಅದರಲ್ಲಿ ಒಂದೊಂದರಲ್ಲಿ 2 ಡಬಲ್ ಕ್ರೋಶಾನ ಈಗ ಹಾಕೋತಾ ಇದ್ದೀನಿ. ಈಗ ಇದು ಒಂದು ಚೈನ್ ಹಾಕೊಂಡಲ್ಲ, ಅದು ಒಂದು ಡಬಲ್ ಕ್ರೋಶಾನೇ. ಅದಾದಮೇಲೆ ಅದರಲ್ಲೇ ಅದೇ ಹೋಲಲ್ಲಿ ನಾನು ಇನ್ನೊಂದು ಡಬಲ್ ಕ್ರೋಶಾ ಹಾಕೋತಾ ಇದ್ದೀನಿ. ಈಗ ನೆಕ್ಸ್ಟ್ ಹೋಲಲ್ಲಿ
ಡಬಲ್ ಕ್ರೋಶಾ. ಎಲ್ಲಿ ಗ್ಯಾಪ್ ಇಡ್ತಾ ಇಲ್ಲ, ನಾನು ಪ್ರತಿಯೊಂದು ಹೋಲಲ್ಲಿ ಎರಡೆರಡು ಡಬಲ್ ಕ್ರೋಶಾ. ಈಗ ಮತ್ತೆ ಅದೇ ಹೋಲಲ್ಲಿ ಇನ್ನೊಂದು ಡಬಲ್ ಕ್ರೋಶಾ. ನೆಕ್ಸ್ಟ್ ಮೂರನೇ ಹೋಲಲ್ಲಿ ಈಗ ಮತ್ತೆ ಐದನೇದು ಡಬಲ್ ಕ್ರೋಶಾ. ಮತ್ತು ಇನ್ನೊಂದು ಅದೇ ಹೋಲಲ್ಲಿ ಡಬಲ್ ಕ್ರೋಶಾ. ಇದೇ ರೀತಿ ನೀವು ಪ್ರತಿಯೊಂದು ಹೋಲಲ್ಲೂ ಎರಡೆರಡು ಡಬಲ್ ಕ್ರೋಶಾನ ಹಾಕ್ಕೊಂಡು ಇದನ್ನು ಕಂಪ್ಲೀಟ್ ಮಾಡಬೇಕು. ಇದು ಫುಲ್ಲು ಮೊದಲು 16 ಡಬಲ್ ಕ್ರೋಶಾ ಹಾಕ್ಕೊಂಡಿದ್ದೆ, ಅದರಲ್ಲಿ ಎರಡೆರಡು ಅಂದರೆ ಅದು ಡಬಲ್ ಆಗುತ್ತೆ, 32 ಆಗುತ್ತೆ. 32 ಡಬಲ್ ಕ್ರೋಶಾ ಆದಮೇಲೆ ಅದನ್ನು ಜಾಯಿಂಟ್ ಮಾಡಬೇಕು. ನಾನು ನೆಕ್ಸ್ಟು ಅದು ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ, ಫುಲ್ ವಿಡಿಯೋನ ನೋಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ನ ಒತ್ತಿ, ಅಲ್ಲಿ ಆಲ್ ಅಂತ ಬರುತ್ತೆ, ಅದನ್ನು ನೀವು ಸೆಲೆಕ್ಟ್ ಮಾಡಿ. ಇದರಿಂದ ನಾನು ಹಾಕುವ ವಿಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ಆವಾಗ ನನ್ನ ವಿಡಿಯೋನ ನೋಡ್ಬೋದು. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬು, ಲೈಕು, ಕಮೆಂಟು ಮಾಡಿದರೆ ನನ್ನ ಚಾನಲ್ಲು ಗ್ರೋ ಆಗುತ್ತೆ. ಆವಾಗ ನನ್ನ ಚಾನಲಲ್ಲಿ ಇನ್ನಷ್ಟು ವಿಡಿಯೋಸ್ನ ನಿಮಗೆ ಈ ರೀತಿ ಬೇರೆ ಬೇರೆ ಕ್ರೋಶೆಟ್ದಿಂದ ಏನೇನು ಮಾಡ್ಬೋದು ಅಂತ ನಾನು ತೋರಿಸ್ಕೊಡೋಕ್ಕೆ ಸಾಧ್ಯ ಆಗುತ್ತೆ. ಈ ರಕ್ಷಾಬಂಧನಲ್ಲಿ ಹೊರಗಡೆಯಿಂದ ರಾಖಿನ ತಂದು ಕಟ್ಟೋಕ್ಕಿಂತ ನಾವು ಮನೆಯಲ್ಲೇ ಹ್ಯಾಂಡ್ಮೇಡ್ ರಾಖಿನ ರೆಡಿ ಮಾಡಿ ಕಟ್ಟಿದರೆ ಅದ್ರ ಖುಷಿನೇ ಬೇರೆ ಇರುತ್ತೆ. ಅದು ನಾವು ಕಟ್ಟೋಕ್ಕೂ ಖುಷಿ ಇರುತ್ತೆ, ಅದನ್ನು ಕಟ್ಟಿಸ್ಕೊಂಡವ್ರಿಗೂ ಅವ್ರಿಗೂ ಕೈಯಿಂದ ಮಾಡಿ ಕಟ್ಟಿದಾರಲ್ಲ ಅಂತ ಖುಷಿ ಇರುತ್ತೆ ಒಂಥರ. ಅದಕ್ಕೆ ಈ ರೀತಿ ಮನೆಯಲ್ಲೇ ನೀವು ಮಾಡಿಕೊಂಡು ಕಲ್ತ್ಕೋಬೋದು. ಇದಕ್ಕೇನು ತುಂಬ ಮಟೀರಿಯಲ್ ಬೇಕಾಗಲ್ಲ, ನೀವು ಎಷ್ಟೋ ಸರ್ತಿ ಮನೆಯಲ್ಲೇ ಇರುತ್ತೆ ನಮಗೆ, ಅದೇ ಯೂಸ್ ಮಾಡಿಕೊಂಡು ಈ ಥರ ರೆಡಿ ಮಾಡ್ಕೋಬೋದು. ನೀವು ಇದಕ್ಕೆ ಕಾಟನ್ ಥ್ರೆಡ್ಡೇ ಬೇಕು ಅಂತೇನಿಲ್ಲ, ಸಿಲ್ಕ್ ಥ್ರೆಡ್ಡು ಆಗುತ್ತೆ, ಇಲ್ಲಾಂದರೆ ಉಲನ್ ಸ್ವೆಟರ್ ಹಾಕೋಕ್ಕೆ ಉಲನ್ ಯೂಸ್ ಮಾಡ್ತೇವಲ್ಲ ಅದೂ ಆಗುತ್ತೆ, ಪಾಲಿಸ್ಟರು ನಡೆಯುತ್ತೆ. ನಿಮ್ಗೆ ಯಾವುದು ನಿಮ್ಮ ಮನೆಯಲ್ಲಿ ಇರುತ್ತೋ ಅದರಿಂದನೇ ನೀವು ಈ ಥರ ರಾಖಿನ ರೆಡಿ ಮಾಡಿ ಕೊಡ್ಬೋದು. ಈಗ ಈ ರೀತಿ 16 ಕಂಬದಲ್ಲಿ ಎರಡೆರಡು ಡಬಲ್ ಕ್ರೋಶಾ ಹಾಕಿದಾದಮೇಲೆ ಎಂಡಲ್ಲಿ ನಾನು 2 ಚೈನ್ ಹಾಕೊಂಡು ಸ್ಟಾರ್ಟ್ ಮಾಡಿದ್ನಲ್ಲ, ಅದ್ರ ಮೇಲ್ಗಡೆ ಚೈನಲ್ಲಿ ಈ ಥರ ಥ್ರೆಡ್ನ ತಗೊಂಡು ಇದನ್ನು ಒಂದು ಸ್ಲಿಪ್ ಚೈನ್ನ ಹಾಕೋತೀನಿ. ಇದಾದಮೇಲೆ ಇಲ್ಲಿ ನಾನು ಮತ್ತೆ ಇನ್ನೊಂದು ಕಲರು ಆ್ಯಡ್ ಮಾಡ್ತಾಯಿದ್ದೀನಿ, ರೆಡ್ ಕಲರು ಮತ್ತೆ ರಿಪೀಟ್ ಮಾಡ್ತಾಯಿದ್ದೀನಿ. ಇದು ಹಿಂದ್ಗಡೆ ಇದೆಲ್ಲ ಈ ರೆಡ್ ಕಲರ್ ನಾನು ಅಲ್ಲೇ ಬಿಟ್ಕೊಂಡಿದ್ದೆ, ನಾನು ಅಲ್ಲಿಂದ ಅದನ್ನು ಕಟ್ ಮಾಡಿಲ್ಲ, ನಾನು ಇನ್ನು ಮುಂದೆ ಮತ್ತೆ ತಗೊಳ್ಳೋಕ್ಕೆ ಯೂಸ್ ಆಗುತ್ತೆ ಅಂತ. ಇದು ಯೆಲ್ಲೋ ಕಲರ್ ಇದೆಲ್ಲ, ಇದನ್ನು ಹಿಂದ್ಗಡೆ ಇಟ್ಕೊಂಡು ಈ ರೀತಿ ಈ ಥ್ರೆಡ್ನ ಮೇಲೆ ಈಗ ನೆಕ್ಸ್ಟ್ 3rd ಲೇಯರ್ ಹಾಕ್ಕೋಬೇಕಾದ್ರೆ ಅದನ್ನು ಅಲ್ಲಿಂದನೇ ತಗೋತೀನಿ. ಈ ರೀತಿ ತಗೊಂಡು ಒಂದು ಲಾಕ್ ಮಾಡ್ತೀನಿ.
ಇದು ಲಾಕ್ ಆಯ್ತಲ್ವ, ಲಾಕ್ ಆದಮೇಲೆ 2 ಚೈನ್ ಹಾಕ್ಕೋತೀನಿ. 2 ಚೈನ್ ಆದಮೇಲೆ ಆ ಲಾಕ್ ಮಾಡಿದ ಹೋಲಲ್ಲೇ ಒಂದು ಡಬಲ್ ಕ್ರೋಶನ ಹಾಕ್ಕೋತೀನಿ. ಆ ಹೋಲಲ್ಲೇ 3 ಡಬಲ್ ಕ್ರೋಶ ಹಾಕ್ಕೋಬೇಕು. 2 ಚೈನ್ ಹಾಕ್ಕೊಂಡಿರೋದು, 1 ಡಬಲ್ ಕ್ರೋಶ, ನೆಕ್ಸ್ಟ್ 2 ಡಬಲ್ ಕ್ರೋಶನ ಅದೇ ಹೋಲ್ದಲ್ಲಿ, ಅಂದರೆ ಟೋಟಲ್ 3 ಆಯಿತು. 3 ಆದಮೇಲೆ ನಾನು ಒಂದು ಹೋಲ್ನ ಬಿಟ್ಟು ನೆಕ್ಸ್ಟ್ ಹೋಲಲ್ಲಿ ಅದನ್ನು ಒಂದು ಲಾಕ್ ಮಾಡ್ಕೋತೀನಿ. ಮತ್ತು ಅಲ್ಲಿಂದನೇ ಸ್ಟಾರ್ಟ್ ಮಾಡ್ತೀನಿ. ಇದು ವಿಡಿಯೋ ನನಗೆ ಅಲ್ಲಿ ಸ್ಟಾರ್ಟಿಂಗಲ್ಲಿ ಮಾಡೋಕ್ಕೆ ಆಗಲಿಲ್ಲ, ಸ್ವಲ್ಪ ಪ್ರಾಬ್ಲಮಿಂದ ಅಲ್ಲಿ ವಿಡಿಯೋ ಕಂಟಿನ್ಯೂ ಆಗಲಿಲ್ಲ. ಅದಕ್ಕೆ ನಾನು ಈ ಸ್ವಲ್ಪ ಹಾಕಿದ್ದೀನಲ್ಲ ಇಲ್ಲಿ ಹೇಳ್ತೀನಿ. ಸ್ಟಾರ್ಟಿಂಗಲ್ಲಿ 2 ಚೈನ್ ಹಾಕ್ಕೊಂಡು ಅದೇ ಹೋಲಲ್ಲಿ ಮತ್ತೆ 2 ಡಬಲ್ ಕ್ರೋಶನ ಹಾಕ್ಕೊಂಡು ನೆಕ್ಸ್ಟ್ 1 ಹೋಲ್ ಬಿಟ್ಟು ನೆಕ್ಸ್ಟ್ ಹೋಲಲ್ಲಿ ಅದನ್ನು ಲಾಕ್ ಮಾಡ್ಕೋಬೇಕು. ಮತ್ತೆ ಎಲ್ಲಿ ಲಾಕ್ ಮಾಡ್ಕೋತೀರಲ್ಲ ಅಲ್ಲಿಂದನೇ 2 ಚೈನ್ ಹಾಕ್ಕೊಂಡು ಅದೇ ಹೋಲಲ್ಲಿ 2 ಡಬಲ್ ಕ್ರೋಶ ಹಾಕ್ಕೊಂಡು ಒಂದು ಗ್ಯಾಪ್ ಇಟ್ಟು ಇನ್ನೊಂದಕ್ಕೆ ಅದನ್ನು ಲಾಕ್ ಮಾಡ್ಕೋಬೇಕು. ಇದೇ ರೀತಿ ಇದನ್ನು ಫುಲ್ ಹಾಕ್ಕೊಂಡು ಹೋಗಬೇಕು. ನೋಡಿ ಈ ರೀತಿ ಬರುತ್ತೆ. ಇದು 3 ಲೇಯರು. ಆವಾಗ ಈ ಥರ ಪೆಟಲ್ ಥರ ಸೈಡಲ್ಲಿ ರೆಡಿ ಆಗುತ್ತೆ. ಇದು ಫುಲ್ಲು ಆದಮೇಲೆ ಕೊನೆಗೆ ಯಾವ ರೀತಿ ಲಾಕ್ ಮಾಡೋದು ಅಂತ ತೋರಿಸ್ತೀನಿ. ಈಗ ಇದು ಈ ಕಡೆಯಿಂದ ತೋರಿಸ್ತೀನಿ. 2 ಚೈನ್ ಹಾಕ್ಕೊಂಡಾದ್ಮೇಲೆ ಅದೇ ಹೋಲಲ್ಲಿ ಈ ಥರ ಕಂಬ ಹಾಕ್ಕೋತಾ ಇದ್ದೀನಿ, ಅಂದರೆ ಡಬಲ್ ಕ್ರೋಶ, ಮತ್ತು ಇನ್ನೊಂದು ಡಬಲ್ ಕ್ರೋಶ. ಆದಮೇಲೆ ಈಗ ಲಾಕ್ ಮಾಡಬೇಕಲ್ಲ, ಈ ಮುಂಚೆ ಸ್ಟಾರ್ಟಲ್ಲಿ 2 ಚೈನ್ ಹಾಕ್ಕೊಂಡು ಸ್ಟಾರ್ಟ್ ಮಾಡಿ ಕೆಳಗಡೆ ಆ ಹೋಲಲ್ಲಿ ಈ ರೀತಿ ಹಾಕ್ಕೊಂಡು ಇದನ್ನು ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿಕೊಂಡು ಇಲ್ಲಿಂದ ಅದು ಎಕ್ಸ್ಟ್ರಾ ಥ್ರೆಡ್ ಏನಿದೆಯಲ್ಲ ಅದನ್ನು ಕಟ್ ಮಾಡಿಕೊಂಡು ಒಂದು ಚೈನ್ ಹಾಕ್ಕೊಂಡು ಅದನ್ನು ಟ್ರಿಮ್ ಮಾಡ್ಕೋತೀನಿ. ಈಗ ಆ ನೀಡಲ್ ಮೇಲಿಂದ ಇದನ್ನು ಎತ್ತಿಬಿಟ್ರೆ ಆಯಿತು, ಅದು ಲಾಕ್ ಆಗುತ್ತೆ, ಇಟ್ಕೊಳ್ಳಲ್ಲ. ಈಗ ಇದು ಎಕ್ಸ್ಟ್ರಾ ಥ್ರೆಡ್ ಏನೇನಿದೆಯಲ್ಲ ಇದನ್ನೆಲ್ಲನೂ ನಾನು ಈ ರೀತಿ ನೀಡಲಿಂದ ಒಳಗಡೆ ಎಳ್ಕೊಂಡು ಅದನ್ನು ಸ್ವಲ್ಪ ಲಾಕ್ ಮಾಡ್ತೀನಿ, ಅಂದರೆ ನೀಟಾಗಿ ಕಾಣಲಿ ಹಿಂದ್ಗಡೆಯಿಂದನೂ ಅಂತ. ಈ ಥರ ಒಳಗಡೆ ಸೇರಿಸೋದ್ರಿಂದ ಅದು ಬಿಚ್ಕೊಳ್ಳೋದಿಲ್ಲ. ಒಂದು ಸ್ವಲ್ಪ ಒಳಗಡೆ ಎಲ್ಲ ಹಾಕ್ಕೊಂಡು ಅದು ನೀಟಾಗಿ ಟ್ರಿಮ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ ಇದೆಲ್ಲ ಟ್ರಿಮ್ ಆದಮೇಲೆ ಈ ರೀತಿ ಕಾಣಿಸುತ್ತೆ, ಈ ರೀತಿ ನೀಟಾಗಿ ಬರುತ್ತೆ. ಈಗ ನಾನು ಇದು 2 ಸೈಡು ಥ್ರೆಡ್ನ ಯಾವ ರೀತಿ ಹಾಕೋದನ್ನು ತೋರಿಸ್ತೀನಿ. ಈ ರೀತಿ ಒಂದು ಕಡೆಯಿಂದ ಯೆಲ್ಲೋ ಕಲರ್ ದಾರನ ಆ್ಯಡ್ ಮಾಡಿ ಲಾಕ್ ಮಾಡಿಕೊಂಡು ಅದು ಹಿಂದ್ಗಡೆ ದಾರ ಬಿಟ್ಟಿದ್ದೀನಲ್ಲ ಅದನ್ನು ಈ ಕಡೆ ಹಾಕ್ಕೊಂಡು ಒಂದು ಚೈನ್ ಹಾಕೋತೀನಿ, ಮತ್ತು ಈ ಕಡೆ ಹಾಕ್ಕೊಂಡು ಒಂದು ಚೈನ್ ಹಾಕೋತೀನಿ. ಅದು ಲಾಕ್ ಆಗಲಿ ಬಿಟ್ಕೋಬಾರ್ದು ಅಂತ ಅಷ್ಟೇ ಈ ಥರ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ನೀವು ಮಾಮೂಲಿ ಚೈನ್ ಹಾಕ್ಕೊಂಡು ಹೋಗ್ಬೋದು. ಈಗ ಫುಲ್ಲು ಒಂದು ಸ್ವಲ್ಪ ಆದಮೇಲೆ ಈ ರೀತಿ ಫುಲ್ಲು ಚೈನ್ ಹಾಕ್ಕೊಂಡು ಹೋಗ್ತೀನಿ. ನಿಮಗೆ ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಚೈನ್ ಲೆಂತನ್ನ ಹಾಕ್ಕೋಬೋದು. ಅದು ಸೈಜ್ ಮೇಲೆ ಯಾರ್ಯಾರಿಗೆ ಎಷ್ಟೆಷ್ಟು ಉದ್ದ ಬೇಕೋ ಅಷ್ಟು ಉದ್ದನ ನೀವು ಇದನ್ನು ಚೈನ್ ಹಾಕ್ಕೊಂಡು ಮಾಡ್ಕೋಬೋದು. ಇದು ಚೈನ್ ಸ್ಟಿಚ್ ಹಾಕ್ತಾಯಿದ್ದೀನಿ ಕ್ರೋಶಾದಲ್ಲಿ ಈ ರೀತಿ ಹಾಕ್ಕೊಂಡು ಕೊನೆಗೆ ನಮಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ಈ ರೀತಿ ನೋಡಿ ಇಷ್ಟು ಲೆಂತ್ ಆಯ್ತಲ್ಲ, ಈಗಿದೆ ಅದು ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ಕೊಬೋದು.
ಈಗ ಈ ಥರ ಟ್ರಿಮ್ ಮಾಡಿ ಇದನ್ನು ಈ ಥರ ಎತ್ತಿಬಿಟ್ರೆ ಅದು ಲಾಕ್ ಆಗುತ್ತೆ. ಈಗ ಇದನ್ನು ಟ್ರಿಮ್ ಮಾಡ್ಕೊತೀನಿ ಎಕ್ಸ್ಟ್ರಾ ಥ್ರೆಡ್ಡು. ಈಗ ಈ ಕಡೆಯಿಂದ ಅದು ಕರೆಕ್ಟಾಗಿ ಅದರ ಲೆವೆಲ್ಗೆ ಅಪೋಸಿಟು ಇನ್ನೊಂದು ಆ್ಯಡ್ ಮಾಡ್ಕೊತೀನಿ. ಈ ಕಡೆ ಯೆಲ್ಲೋ ಕಲರು ಅದನ್ನು ಇದೇ ರೀತಿ ಒಂದು ಲಾಕ್ ಮಾಡಿ ಆ ಕೆಳಗಡೆ ಥ್ರೆಡ್ನ ಒಂದು ಕಡೆ ತಂದು ಮತ್ತೆ ಒಂದು ಚೈನ್ ಹಾಕ್ಕೊಂಡು ಮತ್ತೆ ಈ ಕಡೆ ಅದನ್ನು ಈ ಸೈಡ್ ತಂದು ಒಂದು ಲಾಕ್ ಮಾಡಿಕೊಂಡು ಚೈನ್ ಹಾಕ್ಕೊತೀನಿ. ಮತ್ತು ಅದನ್ನು ಪ್ರತಿ ಸರ್ತಿ ಅಂದರೆ ಆ ಕಡೆ ಈ ಕಡೆ ಮಾಡಿಕೊಂಡು ಚೈನ್ ಹಾಕ್ಕೊಂಡು ಹೋದರೆ ಅದು ಲಾಕ್ ಆಗುತ್ತಷ್ಟೆ. ಈ ಥರ ಹಾಕ್ಕೊಂಡು ಈಗ ಈ ಸೈಡು ಎಷ್ಟು ಲೆಂತ್ ಬೇಕೋ ಅಷ್ಟು ನಾನು ಚೈನ್ ಹಾಕ್ಕೊಂಡು ಇದನ್ನು ಕವರ್ ಮಾಡ್ಕೊತೀನಿ. ಎರಡು ಈಕ್ವಲ್ ಹಾಕ್ಕೊಳ್ಳಿ, ಆ ಕಡೆ ಈ ಕಡೆ ನೋಡ್ಕೊಂಬಿಟ್ಟು ಒಂದು ಚಿಕ್ಕದು ಒಂದು ದೊಡ್ಡದು ಮಾಡ್ಕೋಬೇಡಿ. ಚಿಕ್ಕ ಮಕ್ಕಳಿಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ, ದೊಡ್ಡವ್ರಿಗಾದರೆ ಸ್ವಲ್ಪ ಉದ್ದ ಜಾಸ್ತಿ ಇರಲಿ. ಈ ರೀತಿ ಇನ್ನೊಂದು ಸ್ವಲ್ಪ ಹಾಕ್ಕೋತೀನಿ, ಕಡಿಮೆ ಇದೆ. ಹಾಕ್ಕೊಂಬಿಟ್ಟು ಇಲ್ಲಿಗೆ ಎಂಡ್ ಮಾಡಿ ಅದನ್ನು ಟ್ರಿಮ್ ಮಾಡ್ಕೊತಾ ಇದ್ದೀನಿ. ಕರೆಕ್ಟಾಗಿದೆ ನೋಡ್ಕೊಳ್ಳಿ, ನೋಡಿಕೊಂಡು ಹಾಕ್ಕೊಳ್ಳಿ. ಈ ಥರ ಟ್ರಿಮ್ ಮಾಡಿಕೊಂಡು ಇದನ್ನು ಮೇಲೆತ್ತಿ ಅದು ಇಲ್ಲಿ ಲಾಕ್ ಆಯಿತು. ಈಗ ಇದಿಷ್ಟೇ ಮಾಡಿದರೆ ಸಿಂಪಲ್ಲಾಗಿ ಅನಿಸುತ್ತಲ್ವಾ, ಅದಕ್ಕೆ ನಾನು ಮಧ್ಯೆ ಒಂದು ಸ್ವಲ್ಪ ಪರ್ಲ್ ಬಿಡ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಇದು ರೌಂಡು ಸ್ವಲ್ಪ ದಪ್ಪ ಇದೆ, ನಾನು ಹಾಫ್ ಪರ್ಲ್ ಬರುತ್ತಲ್ಲ ಈ ರೀತಿ ಹಾಫ್ ಪರ್ಲ್ನ ಅದರ ಮೇಲೆ ಹಾಕ್ತೀನಿ. ಈ ಪರ್ಲು ಒಂದು ಕಡೆ ಫ್ಲ್ಯಾಟಾಗಿರುತ್ತೆ. ಈ ಥರ ಸೂಜಿಗೆ ನಾನು ದಾರ ಕಾಟನ್ ದಾರ ತಗೊಂಡಿದ್ದೀನಿ, ಅದನ್ನು ಕೆಳಗಡೆಯಿಂದ ತಂದು ಈ ಥರ ಪರ್ಲು ಇದರಲ್ಲಿ ನೀಡಲಲ್ಲಿ ಹಾಕಿ ಮತ್ತು ಅದರ ಅಪೋಸಿಟ್ ಸೈಡು ಕೆಳಗಡೆ ಇಟ್ಕೊತೀನಿ. ಆವಾಗ ಇದು ಇದೇ ರೀತಿ ಒಂದು 2-3 ರೌಂಡ್ ಹಾಕ್ಕೊಂಡು ಇದನ್ನು ಟೈಟ್ ಮಾಡ್ಕೊಳ್ಳಿ. ಈ ರೀತಿ ಟೈಟ್ ಆದಮೇಲೆ ಕೆಳಗಡೆ ಒಂದು ನಾಟ್ ಹಾಕ್ಕೊಂಡು ಇದನ್ನು ಫಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಇದು ನಾಟ್ ಒಂದು 2-3 ನಾಟ್ ಆದಮೇಲೆ ಅದನ್ನು ಟ್ರಿಮ್ ಮಾಡಿಕೊಂಡು ನೀಡಲ್ನ ತೆಗಿತೀನಿ. ತೆಗೆದಾದ್ಮೇಲೆ ನಾನೀಗ ಸೈಡಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಇನ್ನೊಂದು 2 ಆ ಕಡೆ ಈ ಕಡೆ ಪರ್ಲ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಥರ ಕೊನೆಗೆ ಕ್ರೋಶಾ ನೀಡಲಿಂದ ಈ ರೀತಿ ಪರ್ಲ್ನ ನೀಡಲಲ್ಲಿ ಹಾಕ್ಕೊಂಡು ಬ್ರೌನ್ ಪರ್ಲು ಚಿಕ್ಕದಿದೆ ಈ ರೀತಿ ದಾರದಲ್ಲಿ ಅದನ್ನು ಜೋಡಿಸ್ಬಿಟ್ಟು ಆ ದಾರನ ಈ ಥರ ಎಳ್ಕೊಂಡು ಇಲ್ಲಿ ತಂದು ಅದನ್ನು ಲಾಕ್ ಮಾಡ್ತೀನಿ. ಮತ್ತು ಈ ಕಡೆನೂ ಸೇಮ್ ಅದೇ ರೀತಿ ಒಂದು ಪರ್ಲ್ ಹಾಕ್ಕೊಂಡು ಇದು ಮಾಡ್ತೀನಿ. ನೀವು ಪರ್ಲ್ ಇಲ್ಲ ಅಂದರೆ ಗೋಲ್ಡ್ ಕಲರ್ ಬೀಡ್ಸನ್ನು ಹಾಕ್ಕೋಬೋದು. ನಿಮ್ಮಲ್ಲಿ ಯಾವ ಬೀಡ್ಸ್ ಇದೆಯೋ ಅದನ್ನೇ ನೀವು ಯೂಸ್ ಮಾಡ್ಬೋದು. ಈ ರೀತಿ ಆದಮೇಲೆ ನಾನು ಆ ಪರ್ಲು ಆ ಕಡೆ ಈ ಕಡೆ ಹೋಗಬಾರ್ದು ಅಂತ ಒಂದು ನಾಟ್ ಹಾಕ್ತಾಯಿದ್ದೀನಿ. ಅದಕ್ಕೆ ಚಿಕ್ಕದಾಗಿ ಅದಕ್ಕೆ ತಾಗೋ ಥರನೇ ನೀಟಾಗಿ ಒಂದು ಟೈಟಾಗಿ ನಾಟ್ ಹಾಕ್ಕೊಳ್ಳಿ. ಈ ಕಡೆ ಒಂದು ನಾಟ್ ಹಾಕ್ಕೋತಾ ಇದ್ದೀನಿ. ನೋಡಿ, ಇದೇ ರೀತಿ ಈಸಿಯಾಗಿ ನೀವು ಮನೆಯಲ್ಲೇ ಹ್ಯಾಂಡ್ಮೇಡ್ ರಾಖಿನ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತಾ ಇದ್ದೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ. ಹಾಗೆ ಹ್ಯಾಂಡ್ಮೇಡ್ ರಾಖಿ ಮಾಡೋಕ್ಕೆ ಯಾರ್ಯಾರಿಗೆ ಇಷ್ಟ ಅವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು, ಯೂಸ್ಫುಲ್ ಇದೆಯೋ ಇಲ್ಲೋ ಅಂತ. ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.